ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಶೋಲ್ಡರ್ ವರ್ಕೌಟ್ನ ಶೇರ್ ಮಾಡ್ತಾ ಇದ್ದೀನಿ. ವರ್ಕೌಟ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಶೋಲ್ಡರಲ್ಲಿ ಎಷ್ಟು ಮಸಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಶೋಲ್ಡರ್ನಲ್ಲಿ ಆಂಟೀರಿಯರ್ ಡೆಲ್ಟಾಯ್ಡ್, ಮೀಡಿಯಲ್ ಡೆಲ್ಟಾಯ್ಡ್, ಪೋಸ್ಟೀರಿಯರ್ ಡೆಲ್ಟಾಯ್ಡ್ ಅಂತ 3 ಟೈಪ್ಸ್ ಆಫ್ ಮಸಲ್ಸ್ ಇರುತ್ತೆ. ಇನ್ನು ಈಸಿಯಾಗಿ ಹೇಳ್ಬೇಕಂದ್ರೆ ಫ್ರಂಟ್ ಹೆಡ್, ಮಿಡಲ್ ಹೆಡ್ ಆರ್ ಲ್ಯಾಟರಲ್ ಹೆಡ್ ಮತ್ತು ರೇರ್ ಹೆಡ್ ಅಂತ ಇದೆ. ವರ್ಕೌಟ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳಿ, ಸ್ವಲ್ಪ ರೊಟೇಷನ್ ಎಲ್ಲ ಮಾಡಿ ಫ್ರೀ ಮಾಡ್ಕೊಳ್ಳಿ ಶೋಲ್ಡರ್ನ. ಈ ಥರ ಎಲ್ಲ ರೊಟೇಷನ್ ಮಾಡೋದ್ರಿಂದ ನಿಮಗೆ ಇಂಜುರೀಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಫಸ್ಟ್ ನಾನು ಡಂಬಲ್ ಪ್ರೆಸ್ನ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಈ ವರ್ಕೌಟ್ನ ಮಾಡೋದ್ರಿಂದ ಕಂಪ್ಲೀಟ್ ಶೋಲ್ಡರ್ ಮಸಲ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ಈ ವರ್ಕೌಟ್ನ ಮಾಡಬೇಕಿದ್ರೆ ಬೆಂಚ್ ಸಪೋರ್ಟ್ನ ತಗೊಳ್ಳಿ, ಇಲ್ಲ ಅಂದರೆ ಹೆವಿ ವೇಟ್ ಮಾಡಬೇಕಿದ್ರೆ ನಮ್ಮದು ಬ್ಯಾಕ್ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಎಲ್ಲ ವರ್ಕೌಟ್ನು 4 ಸೆಟ್ ಮಾಡ್ತೀನಿ, 10 to 15 ರೆಪ್ಸ್ ಇರುತ್ತೆ. ಹಾಗೆ ಸೆಕೆಂಡ್ ವರ್ಕೌಟ್ ಬಂದು ಲ್ಯಾಟರಲ್ ರೈಸಸ್. ಈ ವರ್ಕೌಟ್ನ ಸ್ವಲ್ಪ ಲೋ ವೇಟಲ್ಲೇ ಮಾಡಿ. ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಬೇಕಿದ್ರೆ ಜಾಸ್ತಿ ಸ್ವಿಂಗ್ ಆಗಬೇಡಿ. ನನ್ನ ಥರ್ಡ್ ವರ್ಕೌಟ್ ಬಂದು ಫೇಸ್ ಪುಲ್. ಈ ವರ್ಕೌಟ್ನ ಮಾಡೋದ್ರಿಂದ ಬ್ಯಾಕ್ ಸೈಡ್ ಮಸಲ್ ಬಿಲ್ಡ್ ಆಗುತ್ತೆ ಶೋಲ್ಡರ್ದು, ಮತ್ತು ಇದು ರೇರ್ ಡೆಲ್ಟ್ಗೂ ಹೆಲ್ಪ್ ಆಗುತ್ತೆ. ಆದಷ್ಟು ಸ್ಲೋ ಪರ್ಫಾರ್ಮ್ ಮಾಡಿ, ಯಾಕಂದರೆ ಸ್ಲೋ ಆಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕೌಟ್ ಬೀಳುತ್ತೆ ಮಸಲ್ಗೆ. ವರ್ಕೌಟ್ನ ಮಿಡ್ಲಲ್ಲಿ 30 ಸೆಕೆಂಡ್ಸ್ ಆರ್ ಮ್ಯಾಕ್ಸ್ ಅಂದರೆ 1 ಮಿನಿಟ್ ರೆಸ್ಟ್ ಮಾಡಿ, ತುಂಬ ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಥರ್ಡ್ ವರ್ಕೌಟ್ ಬಂದು ಬೆಂಡಿಂಗ್ ಡಂಬಲ್ ಲ್ಯಾಟರಲ್ ರೈಸಸ್. ಈ ವರ್ಕೌಟ್ನ ಮಾಡೋದ್ರಿಂದ ನಮ್ಮದು ರೇರ್ ಡೆಲ್ಟ್ ಮಸಲ್ನ ಟಾರ್ಗೆಟ್ ಮಾಡ್ಬೋದು. ಈ ವರ್ಕೌಟು ರೇರ್ ಡೆಲ್ಟ್ಗೆ ತುಂಬಾ ಗುಡ್ ಎಕ್ಸಸೈಸ್ ಅಂತ ಹೇಳ್ಬೋದು. ಈ ವರ್ಕೌಟ್ನ ಇನ್ಕ್ಲೈನ್ ಬೆಂಚ್ ಸಹ ಯೂಸ್ ಮಾಡ್ಕೊಂಡು ನೀವು ವರ್ಕೌಟ್ ಮಾಡ್ಬೋದು. ಸೊ ನಂದು 3 ಮಸಲ್ಲು ಟಾರ್ಗೆಟ್ ಆಯಿತು. ಕೊನೆಯದಾಗಿ ನಾನು ಟ್ರ್ಯಾಪ್ಸ್ನ ಟ್ರೈನ್ ಮಾಡ್ತಿದ್ದೀನಿ. ತುಂಬ ಜನ ಈ ವರ್ಕೌಟ್ನ ರಾಂಗ್ ಮಾಡ್ತಾರೆ. ಸೊ ಬೆಟರ್ ಅಂದರೆ ಡಂಬಲಲ್ಲಿ ಮಾಡೋದಕ್ಕಿಂತ ಈ ಥರ ಸ್ಮಿತ್ ಮಿಷಿನ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಪಂಪ್ ಆಗುತ್ತೆ. ಗ್ಯಾಪ್ ಕೊಡದೆ ಬ್ಯಾಕ್ ಸೈಡ್ ಟ್ರ್ಯಾಪ್ಸ್ನ ಟ್ರೈನ್ ಮಾಡಿ, ಇದರಿಂದ ತುಂಬ ಚೆನ್ನಾಗಿ ಟಾರ್ಗೆಟ್ ಮಾಡ್ಬೋದು ಟ್ರ್ಯಾಪ್ಸ್ನ. ಈ ಥರ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾರೆಲ್ಲ ಲೆಗ್ಗಿಗೆ ಸ್ಕ್ವಾಟ್ಸ್ ಮಾಡಲ್ವೋ ಅವರಿಗೆಲ್ಲ ಒಂದು ಬೆಸ್ಟ್ ವರ್ಕೌಟ್ನ ಶೇರ್ ಮಾಡ್ತೀನಿ. ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ನಾನು ಜಸ್ಟ್ ಲೋ ವೆಯ್ಟಿಂದ ಪರ್ಫಾರ್ಮ್ ಮಾಡ್ತೀನಿ, ಯಾಕೆಂದರೆ ಇದು ತುಂಬ ಪೇಯ್ನ್ ಕೊಡುತ್ತೆ. ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಈಚ್ ರಿಪಿಟೇಷನ್ ನೀವು 3 ಸೆಕೆಂಡ್ ಟೈಮ್ನ ತೊಗೋಬೇಕು, ತುಂಬ ಸ್ಲೋ ಆಗಿ ಮಾಡಬೇಕು. ಈ ಥರ 15 ಕೌಂಟ್ಸ್ ಆದಮೇಲೆ ಮತ್ತೆ 15 ಸೆಕೆಂಡ್ ನೀವು ಹೋಲ್ಡ್ ಮಾಡಿಟ್ಕೋಬೇಕು. 15 ಸೆಕೆಂಡ್ ಹೋಲ್ಡ್ ಮಾಡಾದ್ಮೇಲೆ ಮತ್ತೆ 15 ಕೌಂಟ್ಸ್ ನೀವು ಫಾಸ್ಟಾಗಿ ಮಾಡ್ಬೋದು ಇದನ್ನು. ಬಟ್ ಇದನ್ನ ಮಾಡೋಷ್ಟರಲ್ಲಿ ನಿಮಗೆ ಸಖತ್ ಪೇಯ್ನ್ ಬಂದ್ಬಿಟ್ಟಿರುತ್ತೆ, ಯಾವಾಗ ಎದ್ದು ಓಡೋಗ್ಬಿಡೋಣ ಅಂತ ಅನಿಸ್ತಿರುತ್ತೆ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ನಾರ್ಮಲ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಿದ್ದೀನಿ. ನನಗೆ ಈ ವರ್ಕೌಟ್ನ 2 to 3 ಸೆಟ್ಸ್ ಅಷ್ಟೇ ಮಾಡೋಕ್ಕಾಗುತ್ತೆ. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿದೆ ಪೇಯ್ನ್ ಅಂತ ತಿಳಿಸಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.